ಹಾಯ್ ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ಸ್ವಾಗತ. ಇವತ್ತೊಂದು ರುಚಿಯಾದ ಮೋಮೋಸ್ ಮಾಡೋಣ. ತುಂಬಾ ಸುಲಭ, ಮನೆಯಲ್ಲಿ ಸುಲಭವಾಗಿ ಮಾಡ್ಕೋಬೋದು. ಹೊರಗಡೆ ಅದು ಇದು ಹಿಟ್ಟು ಎಣ್ಣೆ ಹಾಕಿ ಹೆಲ್ತ್ ಕೆಡಿಸ್ಕೊಳ್ಳೋದಕ್ಕಿಂತ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು. ಇದಕ್ಕೊಂದು ಕಪ್ಪು ಮೈದಾ ಹಿಟ್ಟು ಹಾಕಿ ಉಪ್ಪು ಹಾಕಿ ಗಟ್ಟಿಯಾಗಿ ಕಲಿಸ್ಕೊತಾ ಇದ್ದೀನಿ. ಗಟ್ಟಿಯಾಗಿ ಕಲಸಿಡ್ಬೇಕು. ಇದನ್ನು ತೆಳುಗೆ ಮಾಡಬಾರ್ದು, ತುಂಬಾ ಚಪಾತಿ ಹಿಟ್ಟಿಂಗಿನ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ಇದಕ್ಕೆ 3 ಮೊಟ್ಟೆ, 2ರಿಂದ 3 ಈರುಳ್ಳಿ, ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿ ಇಷ್ಟು ಬೇಕಾಗುತ್ತೆ. ಇದಕ್ಕೊಂದು ಬಾಣಲಿಗೆ ಆಯಿಲ್ ಇಟ್ಕೊಂಡು ಆಯಿಲ್ಗೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಖಾರದ ಪುಡಿ, ಕಸ್ತೂರಿ ಮೆಂತೆ, ಗರಂ ಮಸಾಲ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇದಕ್ಕೆ 3 ಮೊಟ್ಟೆ ತೆಗೆದಿಟ್ಕೊಂಡಿದ್ದು ಆ ಮೊಟ್ಟೆನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೊಟ್ಟೆ ಮೋಮೋಸ್, ಇದು ಮೊಟ್ಟೆ ಹಾಕಿ ಮೋಮೋಸು ತುಂಬ ವಿಧಗಳಲ್ಲಿ ಮೋಮೋಸ್ ಮಾಡ್ತಾರೆ. ನಾನು ಒಂದು ವಿಧದಲ್ಲಿ ತೋರಿಸ್ತಾ ಇದ್ದೀನಿ. ಇದನ್ನು ಪೂರಿ ಥರ ಹೊತ್ಕೊಂಡು ಹಿಟ್ಟನ್ನ ಹೊತ್ತೋದು ತೋರಿಸ್ತಿಲ್ಲ, ಲಾಂಗ್ ಆಗುತ್ತೆ ವಿಡಿಯೋ ಅಂತ. ಹೊತ್ಕೊಂಡು ಅದು ಸುತ್ತ ನೀರು ಹಚ್ಕೊತಾ ಇದ್ದೀವಿ. ಅದು ನೀರು ಹಚ್ಚೋದ್ರಿಂದ ನೀಟಾಗಿ ಪ್ರೆಸ್ ಆಗುತ್ತೆ, ಬೇಯಬೇಕಾದ್ರೆ ಓಪನ್ ಆಗೋಲ್ಲ. ಹಾಗಾಗಿ ನೀರು ಹಚ್ಕೊಂಡು ಇದನ್ನು ಈ ಥರ ಫೋಲ್ಡಿಂಗ್ ಮಾಡಬೇಕು. ಇದನ್ನು ನಿಧಾನಕ್ಕೆ ನೆರಿಗೆ ಮಾಡ್ಕೋತಾ ಬರಬೇಕು. ಇದನ್ನು ಮುಕ್ಕಾಲಷ್ಟು ಈ ಥರ ನೆರಿಗೆ ಮಾಡ್ಕೋಬೇಕು. ಇನ್ನು ಕಾಲು ಭಾಗನ ಅದಕ್ಕೇ ಜಾಯಿಂಟ್ ಮಾಡಿಬಿಟ್ರೆ ಅದು ಮೋಮೋಸು ಶೇಪ್ ಬರುತ್ತೆ. ತುಂಬಾ ಸುಲಭ. ಒಂದು 5-6 ಟ್ರೈ ಮಾಡಿದ್ರೆ ಒಂದು 5-6 ಮಾಡೋ ಅಷ್ಟರಲ್ಲಿ ಬರುತ್ತೆ ಅದು ಮಾಡೋಕ್ಕೆ. ನೋಡಿ, ಈ ಥರ ಮುಚ್ಕೋಬೋದು. ಈ ಥರ ಬರಲಿಲ್ಲ ಅಂದರೆ ಮೋದಕ ಕ್ಲೋಸ್ ಮಾಡ್ತಾರಲ್ಲ, ಆ ಥರ ಮೋದಕ ಕ್ಲೋಸ್ ಮಾಡೋಕ್ಕೆ ಮಾಡ್ಬೋದು. ಇದು ನೋಡಿ, ಮೊಟ್ಟೆ ಬೇಯಿಸೋ ಮಿಷಿನು, ಇದರಲ್ಲೇ ಇಟ್ಕೊಂಡು ಮೋಮೋಸ್ ಬೇಯಿಸ್ತಾ ಇದ್ದೀನಿ ನಾನು. ಸುಮಾರು 10ರಿಂದ 15 ನಿಮಿಷ ಬೇಯಿಸಿದ್ದೀನಿ. ಮೊಟ್ಟೆ ಬೇಯೋ ಟೈಮಲ್ಲೇ ಅದು ಬೆಂದಿದೆ. ಈ ಥರ ಮಿಷಿನ್ ಇಲ್ಲ ಅಂದರೆ ಇಡ್ಲಿ ಮಾಡೋ ಕುಕ್ಕರ್ ಪಾತ್ರೆಯಲ್ಲಿ ಇಟ್ಕೊಂಡು ಬೇಯಿಸ್ಕೋಬೋದು. 10ರಿಂದ 15 ನಿಮಿಷ ಬೇಯಿಸಿದ್ರೆ ಆಯಿತು. ನೋಡಿ, ರೆಡಿ ಆಯಿತು ಮೋಮೋಸು. ಟೊಮೊಟೊ ಸಾಸ್ ಜೊತೆ ಮತ್ತು ಇದಕ್ಕೊಂದು ರೆಡ್ ಚಟ್ನಿ ಮಾಡ್ತಾರೆ, ಅದು ತುಂಬಾ ಚೆನ್ನಾಗಿರುತ್ತೆ, ಅದನ್ನು ಮಾಡೋಣ. ಇದಕ್ಕೆ 1 ಈರುಳ್ಳಿ, 1 ಟೊಮೊಟೊ ಅಷ್ಟೇ. ಇದಕ್ಕೇನು ಜಾಸ್ತಿ ಬೇಕಾಗಲ್ಲ. 1 ಈರುಳ್ಳಿ, 1 ಟೊಮೊಟೊ, ಒಂದು 5-6 ಬ್ಯಾಡಗಿ ಮೆಣಸಿನ್ಕಾಯಿ. ಬ್ಯಾಡಗಿ ಮೆಣಸಿನ್ಕಾಯಿನ ನಾನು ಒಂದು 2-3 ಗಂಟೆ ಮುಂಚೆ ನೆನೆಸಿಟ್ಟಿದ್ದೆ. ಅದಕ್ಕೆ ಟೊಮೊಟೊ ಈರುಳ್ಳಿ ಹಾಕ್ಕೊಂಡು ಒಂದು 5 ನಿಮಿಷ ಬೇಯಿಸ್ಬೇಕಷ್ಟೇ. ಇದೇನು ಜಾಸ್ತಿ ಹೊತ್ತು ಬೇಯಿಸೋದು ಬೇಡ. ಒಂದು 5 ನಿಮಿಷ ಬೇಯಿಸಿ ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡಿದ್ದೆ. ಅದನ್ನೆಲ್ಲ ಚಿಕ್ಕ ಜಾರಿಗೆ ಹಾಕ್ಕೊಂಡು ಉಪ್ಪು, ಬೆಳ್ಳುಳ್ಳಿ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡ್ರೆ ಇದು ಮೋಮೋಸ್ ಚಟ್ನಿ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿ ಮಾಡ್ಬೋದು. ನೋಡಿ, ಈ ಕುಕ್ಕರಲ್ಲಿ ಬೇಯಿಸಿದ್ದೆ ಸ್ವಲ್ಪ ನಾನು.